ಸುಮ್ಮನೆ ಬಂದೆ. ನಮ್ದಕ್ಕೆ ಒಬ್ಳೆ ಇದನ್ನ ಬೇಜಾರಾಗ್ತಿತ್ತು, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಏನು ಸಮಾಚಾರ, ಏನು ಮಾಡ್ತಾ ಇದ್ದೆ? ಅಯ್ಯೋ ಏನೂ ಇಲ್ಲ ಕತೆ, ಬಾ ಕುತ್ಕೋ ಬಾ. ಏನು ನಾಷ್ಟ ಮಾಡಿದ್ದೆ? ಹಾಂ ಸಾವಿತ್ರಕ್ಕ, ಏನು ಮಾಡಿದೆ ಇವತ್ತು ನಾಷ್ಟ ನೀನು? ಅಯ್ಯೋ ಏನೂ ಇಲ್ಲ ಕಣೆ ಬಾನು, ಇಡ್ಲಿ ಮಾಡಿದೆ. ಮನೆದು ಭಾನುವಾರದು ಚಿಕನ್ ಸಾರಿತ್ತಾ, ನೆನೆ ನಾವು ಸೋಮವಾರ ತಿನ್ನಲ್ವಲ್ಲ, ಅದಕ್ಕೆ ಫ್ರಿಜ್ಜಲ್ಲಿ ಮಡಗಿದೆ, ಅದಕ್ಕೆ ಇಡ್ಲಿ ಮಾಡಿದೆ. ಏನು ಚೆನ್ನಾಗಿತ್ತು ಅಂದು. ಅಯ್ಯೋ ನಮ್ಮ ಇದನ್ಗೆ ಕೊಟ್ಟನ, ನಮ್ಮ ಮನೆಯವ್ರಿಗೆ ಕೊಟ್ಟನ, ತಿಂದು ಅವರು ತಾಡ್ತಕ್ಕೆ ಹೋದ್ರು, ಅವನು ಸ್ಕೂಲ್ಗೆ ಹೋದ. ನಾನಿನ್ನ ತಿಂದಿಲ್ಲ, ತಿನ್ನಬೇಕು. ಹಾಂ ಚಿಕನ್ ಸಾರು ಮಾಡಿ ಇಡ್ಲಿ ಮಾಡಿದ್ಯಾ? ಏ ಸಾವಿತಕ್ಕ, ಏನು ಚೆನ್ನಾಗಿರುತ್ತೆ ಅಂತೀಯ ಚಿಕನ್ ಸಾರು ಇಡ್ಲಿ. ಹಾಂ ನೀವು ಹೇಳ್ತಿದ್ರೆ ನನಗೆ ಬಾಯಲ್ಲಿ ನೀರು ಬರ್ತಿದೆ ಗೊತ್ತಾ. ಓ ಭಾನು, ಎಲ್ಲ ಒಂಚೂರಿತ್ತು ಕಣೆ, ಭಾನುವಾರದಲ್ವಾ ಒಂಚೂರಿತ್ತು, ಅದಕ್ಕೆ ಒಂದು ಚಟ್ನಿ ಮಾಡಿದ್ದೀನಿ, ತಂದು ಕೊಡ್ಲಾ? ತಿಂತೀಯ ಚಿಕನ್ ಸಾರು ಖಾಲಿ? ನೋಡಿದ್ರ ಕೇಳ್ತಾರೆ ಅಂತ ಹೆಂಗೆ ಹೇಳ್ತು, ಸುಳ್ಳು ಹೇಳ್ತಾರೆ. ಹಾಂ ನಾವೇನು ಕೇಳ್ಬಿಡ್ತಿದ್ವಾ? ಚಿಕನ್ ಸಾರು ಕೇಳ್ತಾಳೆ ಅಂದ್ಬಿಟ್ಟು ಚಟ್ನಿ ಮಾಡಿದೆ ಅಂತ ಹೇಳ್ತಾಳೆ, ಬರೀ ಸುಳ್ಳು. ಏನೇ ಬಂದು ಯೋಚನೆ ಮಾಡ್ತಿದ್ದೀಯಾ? ಏನಿಲ್ಲ, ಸುಮ್ಮನೆ ಹಂಗೆ ದೇವ್ರ ನೆನೆಸ್ಕೊಂತ ಇದ್ನಿ. ಇಲ್ಲ ಬಿಡು, ನಾವು ಅಷ್ಟು ತಿನ್ನಲ್ಲಲ್ಲ, ಈಗ ರಂಜಾನ್ ಅಲ್ಲ, ನಾವು ತಿನ್ನಲ್ಲ. ನಾವು ಅವತಾರನೇ ತಿಂದ್ವಿ, ನಾವು ಬೆಳಗ್ಗೆನೇ ತಿಂದ್ಬಿಡ್ತೀವಲ್ಲ, ನಾವು ಸಂಜೆವರೆಗೂ ಉಪವಾಸ, ನಾವೇನು ತಿನ್ನಲ್ಲ. ಹೌದಲ್ಲೇ ಬಾನು? ಓ ನಿಮ್ಗೆ ಹಬ್ಬ ಬೇರೆ ಬಂತಲ್ಲ, ಏನೇ ಬಾನು ಹಬ್ಬ ಜೋರ? ಹಾಂ ನಮ್ಮನ್ನೆಲ್ಲ ಕರಿಯೋದು ಮರಿಬೇಡ ಕಣೋ. ಹಾಂ ಏನು ಚೆನ್ನಾಗಿ ಬಿರಿಯಾನಿ ಮಾಡ್ತೀಯ ನೀನು, ಅದು ಮಟನ್ ಬಿರಿಯಾನಿ, ಬಾಯಲ್ಲಿ ಹಂಗೆ ನೀರು ಸುರಿಯುತ್ತಪ್ಪ, ಅಷ್ಟು ಚೆನ್ನಾಗಿ ಮಾಡ್ತೀಯ ಬಾನು ನೀನು. ಸಿಟ್ಟಿಯಲ್ಲ ಅದಕ್ಕೆ ಚೆನ್ನಾಗಿರುತ್ತೆ, ನಿಮ್ದಕ್ಕೆ ಆದರೆ ಚೆನ್ನಾಗಿರಲ್ಲ, ನಾವು ಮಾಡೋದೇ ಚೆನ್ನಾಗಿರುತ್ತೆ. ಬಾನು ಅವಾಗವಾಗ ಮನಸ್ಸೆಲ್ಲ ಏನೋ ಮಾತಾಡ್ಕೊಂತಿರ್ತೀಯ. ಏನಪ್ಪ ಏನೋ ತಮಾಷೆಗೆ ಹಂಗೆ ಅಂದೆ, ನೀನು ತಿಂತೀಯ ಇಲ್ಲ ಅಂತ, ನಾ ಮನೆದೆಲ್ಲ ತಿಂತೀಯೋ ಇಲ್ವೋ ಅಂತ ಹಂಗೆ ಅನ್ನಪ್ಪ. ನಡಿ ಆಯಿತು, ಈಗಲೂ ಹಾಕ್ಕೊಡ್ತೀನಿ ಸ್ವಲ್ಪ ಚಿಕನ್ ಸಾರು ಐತೆ. ಬೇಡ ಬೇಡಪ್ಪ, ನಾವು ತಿನ್ನಲ್ಲ, ನೀವು ತಿನ್ನಿ, ಅದನ್ನೇ ಮಧ್ಯಾಹ್ನಕ್ಕೆ ಮಾಡ್ಕೊಂಡು ನೀವೇ ತಿನ್ನಿ, ಇನ್ನೂ ಹಾಕಿಡ್ಲಿ ಹೆಚ್ಚಾಗಿ ಹಾಕ್ಕೊಂಡು. ಹಾಂ ಏನು ಯುಗಾದಿ ಹಬ್ಬಕ್ಕೆ ಬಟ್ಟೆ ಗಿಟ್ಟೆ ಏನು ತಗೊಳ್ಳಲ್ಲೇನು? ಹೋಗ್ಬೇಕಣೆ, ಲಸ್ಮಕ್ಕಂಗೆ ಹೇಳ್ಬೇಕು, ನಾನು ಭಾನುವಾರ ಹೋಗೋಣ ಅಂತಿದ್ದೀನಿ. ಹೋಗ್ಬಿಟ್ಟು ಸೀರೆ ತಗೊಂಬರೋಣ, ನಮ್ಮ ಐದಂಗೆ ಅಂಗಿ ಎಲ್ಲ ತರಬೇಕು. ಅವನು ಏನೇನೋ ಹೇಳ್ತದೆ, ಅದನ್ನೆಲ್ಲ ತರಬೇಕಲ್ಲ, ಅದಕ್ಕೆ ಹೋಗಿ ಬರ್ತೀನಿ. ನೋಡೋಣ, ಲಕ್ಷ್ಮಕ್ಕಂಗೆ ಹೇಳ್ತೀನಿ, ನೀನು ಬರ್ತೀಯೇನೋ? ನಿಮ್ದು ಹೆಂಗೆ ಹಬ್ಬ ಆಯ್ತಲ್ಲ, ತಗೊಳ್ಳುವಂತೆ. ಹ್ಞೂ ನಾನು ಬರಬೇಕು, ನಮ್ಮ ಮಕ್ಕಳಿಗೆಲ್ಲ ತಗೊಬೇಕು, ನಮ್ಮ ಯಜಮಾನ್ರಿಗೂ ತಗೊಬೇಕು, ಅದಕ್ಕೆ ಕೇಳೋಣ ಅಂತ ಬಂದೆ. ನಿನ್ನ ಬರ್ತೀಯಾ ಏನಂತ? ಲಕ್ಷ್ಮಕ್ಕ ಸಿಕ್ಕೇ ಇಲ್ಲ ನನಗೆ. ಲಕ್ಷ್ಮಕ್ಕ ನಿಂಗಮ್ಮ ಅವರೆಲ್ಲರೂ ಕೇಳೋಣ ಅಂದ್ಕೊಂಡೆ, ಅವ್ರು ಹೋಗ್ಯಾರ ನಾನು ಅವ್ರ ಮನೆ ಹತ್ರ. ನೀ ಏನಾದರೂ ಹೋಗ್ತೀಯೇನ ಆ ಕಡೆ? ಹ್ಞೂ ಹೋಗ್ಬೇಕಣವಿ, ಅಲ್ಲಿ ಹೋಗ್ಬಿಟ್ಟು ಆ ಲಕ್ಷ್ಮಕ್ಕನ ಮತ್ತು ನಿಂಗಮ್ಮನ, ಅವಳು ಗೀತಕ್ಕನ ಅವ್ರೆಲ್ಲರೂ ಕರಿಬೇಕು, ಅವರೆಲ್ಲರೂ ಬರ್ತಾರೆ, ಬಟ್ಟೆ ತಗೊಬೇಕು, ಅವರು ಸೀರೆ ಹಬ್ಬಕ್ಕೆ ತಗೊಬೇಕು ಅಂತಿದ್ರು. ಅದಕ್ಕೇನೆ ಹೆಂಗಿದ್ರು ಅವ್ರು ತಗೊಳಕ್ಕೆ ಹೋಗ್ತಾರಲ್ಲ, ಹಂಗೆ ಹೋಗ್ಬಿಟ್ಟು ತಗೊಳ್ಳೋಣ ಬಿಡು, ಹೋಗಿ ತಗೊಂಬರೋಣ. ಈಗ ನಾವು ರೆಡಿಮೇಡ್ ಬ್ಲೌಸ್ ಎಲ್ಲ ಸಿಗ್ತಾವಲ್ಲ ಮ್ಯಾಚಿಂಗ್. ಹಾಂ ಹೋದಾಗ ಹೇಳು, ನಾನು ಬರ್ತೀನಿ, ನೀನು ಹಂಗೆ ಹೋಗ್ಬಿಟ್ಟಿಯ, ನನ್ನನ್ನು ಕರಿ. ನಮ್ಮ ಯಜಮಾನಪ್ಪನ ಹತ್ರ ದುಡ್ಡು ಇಸ್ಕೊಬೇಕು, ಅವನ ಹತ್ರ ದುಡ್ಡು ಇಸ್ಕೊಂಡು ಇಟ್ಕೊಂಡಿರ್ತೀನಿ, ನೀನು ಹೋಗ್ಬೇಕಾದ್ರೆ ಕರಿ, ಸರಿನಾ? ಹೇಳ್ತೀನಿ ಬಿಡೇ ಬಾನು ಅದು ಸರಿ. ಏನು ಹಬ್ಬಕ್ಕೆ ಏನು ಜೋರ? ಹಾಂ ಪ್ರತಿ ವರ್ಷ ಮಾಡ್ತೀಯಲ್ಲ, ಅದಕ್ಕಿಂತ ಇನ್ನೂ ಜೋರಾಗಿ ಮಾಡ್ತೀಯೇನು? ಹ್ಞೂ ಅಮ್ಮ ಮಾಡ್ತೀವಿ, ಅಂದರೆ ಅಷ್ಟು ಜೋರಿಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ, ಮಾಡಬೇಕಲ್ಲ, ಮಾಡೇ ಮಾಡ್ತೀವಿ, ನಮಗಿದೆ ಜೋರಲ್ಲ, ಅದಕ್ಕೇನೆ ಮಾಡ್ತೀವಿ. ಯಾಕೆ ನಾನು ಆ ಪಾಯಸ ಎಲ್ಲ ಮಾಡ್ತೀರಲ್ಲ, ಸ್ವಲ್ಪ ಹೆಚ್ಚಾಗೆ ಮಾಡು, ಮತ್ತು ಮಟನ್ ಬಿರಿಯಾನಿ ಎಲ್ಲ ಸ್ವಲ್ಪ ಜಾಸ್ತಿ ಮಾಡೆ. ನಿನ್ನ ಕೈ ರುಚಿ ಅದೇನೋ ರುಚಿಯೋ, ಏನು ಸಖತ್ತಾಗಿ ಮಾಡ್ತೀಯ ಗೊತ್ತಾ ನೀನು. ನನಗಂತೂ ಭಾಳ ಇಷ್ಟ, ನಮ್ಮ ಮನೆಯವ್ರಿಗೂ ಅಷ್ಟೇ, ಭಾನು ಬಿರಿಯಾನಿ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತಿರ್ತಾರೆ. ಸ್ವಲ್ಪ ಹೆಚ್ಚಾಗಿ ಮಾಡಮ್ಮಿ. ಏನು ಅಣ್ಣಂಗೂ ಇಷ್ಟ ಅಂತೇನೋ ನಾನು ಮಾಡೋ ಬಿರಿಯಾನಿ? ಆಯ್ತು ಬಿಡು, ಎಲ್ಲರೂ ಕರಿಬೇಕಲ್ಲ. ಹಾಗೆ ನಿಮ್ಮದು ಹೊಸ್ತಡ್ಕಾಯ್ತಲ್ಲ ಯುಗಾದಿದು, ನೀನು ಕರೆದ್ಬಿಡು, ಆದ್ಮೇಲೆ ನಮ್ಮದು ಆರಾಮಾಗಿ ಮಾಡೋಣಂತೆ, ಸರಿನಾ? ಇಲ್ಲ ಕಣೆ ಬಾನು, ನಾವು ಯುಗಾದಿ ಹೊಸ್ತಡ್ಕು ಮಾಡಲ್ಲ, ಏನೊಂದು KG ತಗೊಂಡು ಮಾಡ್ತೀವಿ ಅಷ್ಟೇ, ನಾವೇನು ಜಾಸ್ತಿ ಮಾಡಲ್ಲ ಕಣೆ ಬಾನು. ನಾವು ನಮ್ಮ ಅಮ್ಮ ಮನೇಲಿ ಹಬ್ಬ ಐತೆ, ಅದಕ್ಕೆ ಅಲ್ಲಿಗೆ ಹೋಗ್ತೀವಲ್ಲ, ಹಾಗಾಗಿ ನಾವೇನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಅಯ್ಯೋ ಇನ್ನೇನು ನೆಕ್ಸ್ಟು ದಿನವೇ ನಿಮ್ಗೆ ಹಬ್ಬ, ನೀವು ಮಾಡ್ಕೊಂಡು ಏನಕ್ಕೆ ವೇಸ್ಟ್ ಮಾಡ್ಕೊಳ್ಳಿ, ನೀವು ಹೆಂಗಿರೋ ಜೋರಾಗಿ ಮಾಡ್ತೀಯಲ್ಲ ಬಾನು. ಅಯ್ಯೋ ಬಿಡು, 1 KG ತಗೊಂಡ್ರೆ ಸಾಕಾಗತ್ತೆ ನಮಗೆ, ನಾವೇನು ಜೋರು ಜಾಸ್ತಿ ಏನು ಮಾಡಲ್ಲ. ಹಾಂ ನೋಡಿದೆ ಎಮ್ಮನ? ಅಲ್ಲ ಎಮ್ಮ ಹೊಸ್ತರ್ಕ್ ಮಾಡಲ್ಲಂತೆ, ನಮ್ಮ ಮನೇಲೇ ಮಾಡೋದಂತೆ. ಅಯ್ಯಪ್ಪ ಏನು ಜನನೋ ಏನಪ್ಪ ಇವರು. ಹಾಂ
ಸರಿ ಆದವ್ರು ಇವರು. ಇನ್ನೇನು ಮಾಡೋಕ್ಕಾಗುತ್ತೆ, ಫ್ರೆಂಡ್ಸ್ ಅಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು ನಾವು. ಯಾಕೆ ಬಾನು? ಅಯ್ಯ, ಇವಳೊಬ್ಳು ಯಾವಾಗಲೂ ಆ ಕಡೆ ತಿರ್ಕೊಂಡು ಏನೋ ಯೋಚನೆ ಮಾಡ್ತಿರ್ತಾಳೆ. ಎಷ್ಟು ಕೆ ಜಿ ತಗೊಂತೀಯ? ಅದೆಲ್ಲ ನಂಗೆ ಗೊತ್ತಿಲ್ಲಮ್ಮ, ನಮ್ಮ ಯಜಮಾನಪ್ಪ ತಗೊಳ್ಳೋದು. ನನಗೆ ಹೆಂಗೆ ಗೊತ್ತು ಅದ್ರ ಬಗ್ಗೆ? ನಂಗೆ ಏನು ಗೊತ್ತಿಲ್ಲ. ಯಪ್ಪ ತಗೊಂಬರ್ತಾರ, ನಾನು ಮಾಡ್ತೀನಿ ಅಷ್ಟೇ. ಹೇಳ್ತೀನಿ ಬಿಡ, ಮಾಡ್ತೀನಿ. ಆಯ್ತು ಸರಿ. ಇನ್ನು ನಾನು ಹಬ್ಬಕ್ಕೆ ಹೇಳ್ಬೇಕು, ಇನ್ನು ಲಕ್ಷ್ಮಕ್ಕಂಗೆ ಅವ್ರಿಗೆಲ್ಲ ಹೇಳ್ಬೇಕು, ಗೀತಕ್ಕಂಗೆಲ್ಲ. ನಿಂಗೂ ಹೇಳ್ತೀನಿ ಬಿಡು. ಇನ್ನು ಹಬ್ಬ ಆಯ್ತಲ್ಲ, ಹೇಳೋಣ ನಿಧಾನಕ್ಕೆ. ಮಾಡು ಬಾನು, ಜೋರಾಗಿ ಮಾಡು. ನೀನು ಜೋರಾಗಿ ಮಾಡಿ ಕರೆದ್ರೆ ಯಾರು ತಪ್ಪಿಸ್ಕೊಳ್ಳಲ್ಲ, ಎಲ್ಲರೂ ಬರ್ತಾರೆ ಗೊತ್ತಾ. ಭಾನು ಮನೆ ಹಬ್ಬ ಅಂದರೆ ಎಲ್ರಿಗೂ ಇಷ್ಟ. ನಿನ್ನ ಕೈ ರುಚಿನೇ ಅಂಥದ್ದು ನೋಡು ಬಾನು. ಅದಕ್ಕೇನೆ ಯಾರು ಮಿಸ್ ಮಾಡ್ಕೊಳ್ಳಲ್ಲ. ನಾನು, ನಮ್ಮ ಯಜಮಾನಪ್ಪ, ನನ್ನ ಮಗ, ನಮ್ಮ ಅತ್ತೆ ಎಲ್ಲ ಬರ್ತೀವಿ ಗೊತ್ತಾಯ್ತಾ. ಇಡೀ ನಮ್ಮ ಮನೆಯೇ ಎಲ್ಲ ಬಂದ್ಬಿಡ್ತೀವಿ. ನೀನು ಭಾನು ಮನೆ ಹಬ್ಬ ಅಂದರೆ ನಾವು ಯಾವ ಥರ ಮಿಸ್ ಮಾಡಿದ್ದೀವ ಬಾನು? ನಿಮ್ಮ ಮನೆ ಹಬ್ಬಕ್ಕೆ ಪ್ರತಿ ಸಲ ಬಂದಿದ್ದೀವಿ. ಈ ಸಲನೂ ಅಷ್ಟೇ ಅಪ್ಪ, ಬಂದ್ಬಿಡ್ತೀವಿ. ತಲೆ ಕೆಡ್ಸ್ಕೊಂಬೇಡ ಬಾನು, ನೀನು ನನಗೆ ಕರೆಯೋಕ್ಕೆ ಹೋಗ್ಬೇಡ, ನಾವೇ ಬರ್ತೀವಿ, ಸರಿನಾ? ಅಷ್ಟೇ ಮಾಡಲ್ಲ ಬಿಡಕ್ಕ, ನಂಗೆ ಗೊತ್ತು ನೀನು ಬರ್ತೀಯ ಅಂತ. ಹಂಗೆ ಬರ್ತಾ ಆ ನಿಂಗಮ್ಮನ, ಲಕ್ಷ್ಮಕ್ಕನ ಎಲ್ರೂ ಕರ್ಕೊಂಬ. ಅವರಂತೂ ಹಸೋದು ಕರೆದ್ರು ಬರಲ್ಲ, ಹಂಗೆ ಅವರು ಕರೆದು ಸಾಕಾಗುತ್ತೆ. ನೀನು ಬರ್ಬೇಕಾರೆ ಕರ್ಕೊಂಡ್ ಬಂದ್ಬಿಡು ಅವ್ರನ್ನ. ಬಿಡೇ ಬಾನು, ಬರ್ತಾರಕತ್ತೆ ಬರ್ದಂತ ಎಲ್ಲೋಯ್ತಾರೆ, ಬಂದೇ ಬರ್ತಾರೆ. ಸರಿ ಬಾನು, ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಆಗ್ತೀಯಲ್ಲೇನೆ ಪಾಯಸಕ್ಕೆ ನೀನು. ಚೆನ್ನಾಗಿ ಮಾಡ್ತೀಯ ನೀನು ಆ ಪಾಯಸನ. ಅದೇನಮ್ಮ, ನಾವು ಮಾಡಿದ್ರೆ ಆ ಥರ ಬರೋದೇ ಇಲ್ಲ ಚೆನ್ನಾಗಿ. ನೀನು ಕೈ ರುಚಿನೇ ರುಚಿ ಅಮ್ಮ, ಸಖತ್ತಾಗಿ ಮಾಡ್ತೀಯ ನೀನು ಪಾಯಸ ಎಲ್ಲ. ಹೆಚ್ಚಾಗಿ ಹಾಕಿ ಮಾಡೇ ಬಾನು ಡ್ರೈ ಫ್ರೂಟ್ಸ್ನೆಲ್ಲ. ಬರ್ತಾ ನೀನು 1 kg ಡ್ರೈ ಫ್ರೂಟ್ಸ್ ತಗೊಂಬಂದ್ಬಿಡು, ಹಾಕಿ ಮಾಡ್ತೀನಿ, ಸರಿನಾ? ಹೋಗೇ ಬಾನು, ಕಾಮಿಡಿ ಮಾಡ್ತೀಯ. ಅಯ್ಯೋ, ನಾವೆಲ್ಲ ತಗೊಳಕ್ಕಾಯ್ತದ ಅಷ್ಟೊಂದು ಡ್ರೈ ಫ್ರೂಟ್ಸ್ನ? ನೀವಾದರೂ ತಗೊಂತೀರ, ಹಾಕು, ಏನಿಲ್ಲ. ಏನು ಹಬ್ಬ ಮಾಡತ್ತಾನೆ, ಯಾವಾಗಲೂ ಮಾಡ್ತೀಯ ನೀನು. ಇನ್ನೇನಮ್ಮ, ನನಗೂ ಹೊಟ್ಟೆ ಹಸಿತೈತೆ ಕಣಮ್ಮ. ಬಾ, ಒಂಚೂರು ಇಡ್ಲಿ ತಿನ್ನೋನಾದ್ರೂ ತಿನ್ನಲ್ಲ ಅಂತೀಯಲ್ಲ. ಇರು, ಇಡ್ಲಿ ಹಾಕೊಂಡು ಬರ್ತೀನಿ, ಇಲ್ಲೇ ಕುತ್ಕೊಂಡು ತಿಂತ ಮಾತಾಡುವಂತೆ. ಇರು, ಬರ್ತೀನಿ. ಇಲ್ಲಮ್ಮ, ನನಗೂ ಹೊತ್ತಾಗುತ್ತೆ, ಹೋಯ್ತೀನಿ, ಸರಿನೇನು? ನಾನು ಸರಿ, ಈ ಬಟ್ಟೆ ತಗೊಂಬರಕ್ಕೆ ಹೋಗ್ಬೇಕಾರೆ ನನಗೂ ಹೇಳ್ರಿ, ನಾನು ಬರ್ತೀನಿ. ಬರಲ ಮತ್ತೆ? ಸರಿ ಬಾನು, ಆಯಿತು. ಅಪ್ಪ ಓದ್ಲು ಎಲ್ಲಿ ಚಿಕನ್ ಸಾರಿಗೆ ಅಮರ್ಕೊಬಿಡ್ತಾಳೆ ನನ್ನ ಕಡೆ. ಹೆಂಗಾಳು ತಿನ್ನಲ್ಲ. ಹೆಂಗ ಭಾನು ಮನೆ ಹಬ್ಬ ಚೆನ್ನಾಗಿ ತಿಂದ್ಬಿಡ್ಬೇಕು. ಭಾನು ಮಾತ್ರ ಸಖತ್ತಾಗಿ ಅಡುಗೆ ಮಾಡ್ತಾಳೆ. ಬಾಯಲ್ಲಿ ನೀರು ಸುರಿತಾ ಇರ್ತದೆ. ಇನ್ನೇನಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಸ್ವಲ್ಪ ವಿಡಿಯೋ ಲೇಟ್ ಆಯ್ತು ಹಾಕೋದು, ಅಪ್ಲೋಡ್ ಮಾಡೋದು. ಹಾಗೆ ವ್ಯೂಸ್ ಬರ್ತಿದೆ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಹೊಸಬ್ರಿಗೆ ಒಂಚೂರು ಎಂಕರೇಜ್ ಮಾಡಿ. ನಮಗೂ ಮಾಡೋದಕ್ಕೆ ಸ್ವಲ್ಪ ಖುಷಿ ಆಗುತ್ತಲ್ವ, ನೋಡ್ತಾ ಇದ್ದಾರೆ, ನಮಗೆ ವ್ಯೂಸ್ ಬರ್ತಿದೆ, ಸಬ್ಸ್ಕ್ರೈಬ್ ಆಗ್ತಿದ್ದಾರೆ ಅಂದಾಗ ನಮಗಿನ್ನೂ ಚೆನ್ನಾಗಿರೋ ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್ ಮಾಡಿ.